ಸೆನ್ಸಸ್ ಆ್ಯಕ್ಟ್ ಅಂತ ಇದೆ. ಸೆನ್ಸಸ್ ಕಾನೂನಿನ ಪ್ರಕಾರ ಮನೆ ಮನೆಗೆ ಸೆನ್ಸಸ್ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಸೆನ್ಸಸ್ ಅಧಿಕಾರ ಇಲ್ಲ. ಈಗ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸರ್ವೆ ಮಾಡ್ಬೋದು. ಸರ್ವೆ ಅಂದರೆ ಸ್ಯಾಂಪಲ್ಗಳನ್ನು ತೊಗೊಂಡು ಸರ್ವೆ ಮಾಡಬೇಕು. ನಾವೆಲ್ಲ ಮಾಡಿದ ಇಲೆಕ್ಷನ್ ಸರ್ವೆ ಸ್ಯಾಂಪಲ್ಗಳನ್ನು ತೊಗೊಂಡು ಸರ್ವೆ ಮಾಡ್ತೀವಿ. ಆದರೆ ಈಗ ಏನು ಮಾಡಿದ್ದಾರೆ ಇವರು, ಮನೆ ಮನೆಗೆ ಹೋಗುವುದಕ್ಕೆ 1.5 ಕೋಟಿ ಮನೆಗಳಿಗೆ ಭೇಟಿ ಕೊಡುವಂಥ ಕಾರ್ಯಕ್ರಮ ಹಾಕಿದ್ದಾರೆ. ಇದು ಕಾನೂನು ವಿರುದ್ಧವಾಗಿದೆ, ಸೆನ್ಸಸ್ ಆ್ಯಕ್ಟ್ ವಿರುದ್ಧವಾಗಿದೆ. ನಂಬರ್ 2, ಇಲ್ಲದೆ ಇರುವಂತಹ ಜಾತಿಗಳನ್ನು ಸೇರಿಸಿ ಜಾತಿಗಳ ಮಧ್ಯೆ ಸಂಘರ್ಷವನ್ನು ಮಾಡಿ, ಗೊಂದಲವನ್ನು ಉಂಟು ಮಾಡಿ, ಅದರಲ್ಲಿ ತಮ್ಮ ರಾಜಕೀಯ ರೊಟ್ಟಿಯನ್ನು ಸೊಟ್ಕೊಳ್ಳುವಂಥ ಪ್ರಯತ್ನವನ್ನು ನಮಗೆ ಮೊದಲು ಸಿದ್ದರಾಮಯ್ಯ ಅವರು ಕಾಂತರಾಜ್ ಕಮಿಟಿ ಯಾಕೆ ಮಾಡಿದ್ರು, ಆ ವರದಿ ಏನಿದೆ ಅದು ಬಹಿರಂಗ ಮಾಡಬೇಕು. ಮತ್ತು ಯಾಕೆ ರಿಜೆಕ್ಟ್ ಮಾಡಿದ್ರು ಇದುವರೆಗೂ ರಾಜ್ಯ ಜನತೆಗೆ ಹೇಳಿದಾರ. ಸಂಪುಟದಲ್ಲಿ ತಗೊಂಡ್ರು, ನಾವು ಇಂಥ ದಿವಸ ಅದಕ್ಕೆ ಸಬ್ ಕಮಿಟಿ ಮಾಡಿದ್ರು, ಆ ವರದಿ ತೊಗೊಂಡ್ರು, ಈ ವರದಿ ತೊಗೊಂಡ್ರು, ಕೊನೆಗೆ ನಾವು ಅದನ್ನು ಅನುಷ್ಠಾನ ಮಾಡೋದಿಲ್ಲ ಅಂತ ಒಂದು ದಿವಸ ಹೇಳಿದೆ. ಯಾಕೆ ಅನುಷ್ಠಾನ ಮಾಡ್ತಾ ಇಲ್ಲ? ಏನು ಅದರ ಲೋಪ ಇತ್ತು? ಈಗ ಮಾಡುತ್ತಿರುವಂಥದ್ದನ್ನು ಆ ಲೋಪವನ್ನು ಇದ್ರಾಗ ಸರಿ ಮಾಡಿದ್ದಾರ? ಕಾನೂನು ಪ್ರಕಾರ ಇದು ಇದೆಯಾ? ಈಗ ಧರ್ಮ, ರಿಕಗ್ನೈಸ್ ಧರ್ಮ ಇರುವಂಥದ್ದು ಕಾನೂನು, ಸಂವಿಧಾನ ಪ್ರಕಾರ ಆ ಧರ್ಮದ ಕಾಲಂನಲ್ಲಿ ಮತ್ತೆ ಇತರರು, ನಾಸ್ತಿಕರು ಎಲ್ಲವನ್ನು ಸೇರಿಸ್ತಾ ಇದ್ದಾರೆ. ಯಾಕೆ ಈ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ? ನಾಸ್ತಿಕರಿಗೆ ಧರ್ಮ ಇಲ್ಲ, ದೇವರು ಇಲ್ಲ, ಧರ್ಮ ಇಲ್ಲ, ಮತ್ತೆ ಯಾಕೆ ನಾಸ್ತಿಕರನ್ನು ಸೇರಿಸ್ತೀರಿ? ಎರಡನೇದಾಗಿ ಕನ್ವರ್ಷನ್ ಬಗ್ಗೆ ಬ್ರಾಹ್ಮಣರಿಂದ ಹಿಡಿದು, ಲಿಂಗಾಯತರಿಂದ ಹಿಡಿದು, ಒಕ್ಕಲಿಗರಿಂದ ಹಿಡಿದು, SC ST OBC ಎಲ್ಲದರಲ್ಲೂ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಮಾಡ್ತೀರಿ. ಯಾಕೆ ಈಗ ಗೊಂದಲ ಸೃಷ್ಟಿ ಮಾಡ್ತೀರಿ? ಯಾರು ಕನ್ವರ್ಟ್ ಆಗಿದ್ದಾರೆ, ಕನ್ವರ್ಷನ್ ಆದವ್ರು ಹೇಳ್ತಾರೆ. ಈಗ ಭಾಳಷ್ಟು ಜನ ಉಲ್ಟಾ ಕನ್ವರ್ಷನ್ ಆಗಿದ್ದಾರೆ, ಕ್ರಿಶ್ಚಿಯನ್ನಿಂದ ಹಿಂದೂ ಆಗಿದ್ದಾರೆ, ವಾಪಸ್ ಬಂದಿದ್ದಾರೆ. ಅವ್ರೇನು ಮಾಡಬೇಕು? ಈ ಕಾಲಮನ್ನು ಸೃಷ್ಟಿ ಮಾಡಿದವರು ಯಾಕೆ ಕಾನೂನು ಹೇಳ್ತದೆ ಕನ್ವರ್ಷನ್ಗೆ ಒಂದು ಕಾಲಮ್ ಮಾಡಬೇಕು ಅಂತ? ಯಾವ ಸಂವಿಧಾನದಲ್ಲಿ ಬರೆದಿದ್ದಾರೆ? ಸಂವಿಧಾನ ಬಗ್ಗೆ ಪದೇ ನಾವು ಸಂವಿಧಾನ ಪ್ರಕಾರ ನಾವು ಆಡಳಿತ ಮಾಡ್ತೀವಿ. ಎಲ್ಲಿದೆ? ಸಂವಿಧಾನ ವಿರೋಧಿ ನಿರ್ಣಯಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. ಇದು ಒಂದು ಭಾಗ. ಇದನ್ನು ನಾವು ಖಂಡಿಸ್ತೇವೆ. ಇದನ್ನು ಈಗಾಗಲೇ ಭಾಳಷ್ಟು ಜಗದ್ಗುರುಗಳು ಎಲ್ಲ ಹೇಳಿದ್ದಾರೆ, ಭಾಳಷ್ಟು ಲೋಪದೋಷಗಳಿದ್ದಾವೆ, ಈ ಲೋಪದೋಷಗಳನ್ನು ಸರಿಪಡಿಸಬೇಕು ಅನ್ನುವಂಥದ್ದು ಹೇಳಿದ್ದಾರೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.